ಗೋವಾ ಅಂದರೆ ಕಡಿಮೆ ರೇಟ್ಗೆ ಎಣ್ಣೆ ಸಿಗುತ್ತೆ. ಹೀಗಾಗಿ ಪ್ರವಾಸಿಗರು ಗೋವಾ ಟ್ರಿಪ್ಪನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಕಾರ್ನಲ್ಲಿ ಎಣ್ಣೆ ಬಾಟ್ಲ್ಗಳನ್ನ ಇಟ್ಕೊಂಡು ಬರೋದು ಮಾಮೂಲಿ ಕಾಮನ್ ಅದು. ಆದರೆ ಈಗ ಇದೇ ಎಣ್ಣೆ ವಿಚಾರಕ್ಕೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ನಡುವೆ ಕಿತ್ತಾಟ ಶುರುವಾಗಿದೆ. ಅಧಿಕಾರಿಗಳ ಮುನಿಸಿನಿಂದ ಪ್ರವಾಸಿಗರು ಹೈರಾಣಾಗ್ತಾ ಇದ್ದಾರೆ. ಹಾಗಾದರೆ ಏನು ನಡೀತಾ ಇದೆ ಬಾರ್ಡರ್ನಲ್ಲಿ ಅಂತ ನೋಡೋಣ ಬನ್ನಿ. ಅಬಕಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುನಿಸು. ಒಂದೇ ಕಡೆ 3 ಬಾರಿ ವಾಹನ ತಪಾಸಣೆ, ಅಧಿಕಾರಿಗಳ ಮುನಿಸಿಗೆ ಹೈರಾಣಾದ ಪ್ರವಾಸಿಗರು. ಒಂದೆಡೆ ಗೋವಾ ಪೊಲೀಸರು ಕಾರ್ಗಳ ತಪಾಸಣೆ ಮಾಡ್ತಿದ್ರೆ, ಮತ್ತೊಂದೆಡೆ ಕರ್ನಾಟಕ ಗಡಿಯಲ್ಲಿ ಅಬಕಾರಿ ಪೊಲೀಸರು ತಪಾಸಣೆ ನಡೆಸುತ್ತಿದ್ದಾರೆ. ಮತ್ತೊಂದು ಹೆಜ್ಜೆ ಮುಂದೆ ಹೋದ್ರೆ ಶಾಮಿಯಾನ ಹಾಕಿರೋ ಪೊಲೀಸರು ಬ್ಯಾರಿಕೇಡ್ ಅಡ್ಡ ಇಟ್ಟು ಪ್ರತ್ಯೇಕ ತಪಾಸಣೆ ನಡೆಸುತ್ತಿರುವ ದೃಶ್ಯ ಕಾಣುತ್ತೆ. ಎಸ್, ಗೋವಾ ಕರ್ನಾಟಕ ಗಡಿ ಭಾಗದಲ್ಲಿ ಪೊಲೀಸರು ಹಾಗೂ ಅಬಕಾರಿ ಅಧಿಕಾರಿಗಳ ಮುಸುಕಿನ ಗುದ್ದಾಟದಿಂದಾಗಿ ಒಂದೇ ರಸ್ತೆಯಲ್ಲಿ 3 ಕಡೆಗಳಲ್ಲಿ ಒಂದೇ ವಾಹನ ತಪಾಸಣೆ ಮಾಡಲಾಗ್ತಿದೆ. 2024ರ ನವೆಂಬರ್ನಲ್ಲಿ ಮಂಡ್ಯ ಮೂಲದ ಚಾಲಕನಿಗೆ ತಪಾಸಣೆ ನೆಪದಲ್ಲಿ ಅಬಕಾರಿ ಅಧಿಕಾರಿಗಳು ಹಲ್ಲೆ ನಡೆಸಿದ್ರಂತೆ. ಚಾಲಕ ಹಲ್ಲೆಯ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದ. ನಂತರ ಮಾಧ್ಯಮಗಳಲ್ಲೂ ಸುದ್ದಿಯಾಗಿ ಅಬಕಾರಿ ಅಧಿಕಾರಿ ವಿರುದ್ಧ ಚಿತ್ತಾಕುಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ತಮ್ಮ ಇಲಾಖೆಯ ಅಧಿಕಾರಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಕ್ಕೆ ಅಬಕಾರಿ ಇಲಾಖೆಯ ಮುನಿಸಿಗೆ ಕಾರಣ ಆಗಿತ್ತು. ಇನ್ನು ಅಬಕಾರಿ ಸಿಬ್ಬಂದಿ ಲಂಚ ಪಡೆದು ಗೋವಾ ಮದ್ಯವನ್ನು ಗಡಿಯಲ್ಲಿ ಬಿಟ್ಟರೆ ಗಲಾಟೆಯಾದರೆ ಅದು ಪೊಲೀಸರ ತಲೆಗೆ ಕಟ್ಟಲಾಗುತ್ತಿತ್ತು. ಹೀಗಾಗಿ ಹೊಸ ವರ್ಷದ ಆರಂಭದಿಂದ ಕಾರವಾರದ ಮಾಜಾಳಿ, ರಾಮನಗರದ ಅನಮೋಡ್ನಲ್ಲಿನ ಸಂಯುಕ್ತ ತನಿಖಾ ಠಾಣೆಯ ಮಾರುದೂರದಲ್ಲೇ ಪೊಲೀಸರು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಮಿಯಾನ ಹಾಕಿ ಹೊಸ ತನಿಖಾ ಠಾಣೆ ಆರಂಭಿಸಿದ್ದಾರೆ. ಮಾಜಾಳಿ ಮತ್ತೆ ನಮ್ಮ ಅನಮೋಡ್ 2 ಚೆಕ್ ಪೋಸ್ಟ್ಗಳು ಕಾಂಪೋಸಿಟ್ ಚೆಕ್ ಪೋಸ್ಟ್ಗಳು ಆಗಬೇಕು. ಎಕ್ಸೈಜು, ಫಾರೆಸ್ಟ್, ಗೋವಾದಿಂದ ಅಗ್ಗದ ರೀತಿ ಅಂತ ಒಂದು ಮಧ್ಯ ಎಲ್ಲ ಬರುತ್ತೆ, ತಡಿಬೇಕಂತ ಹೇಳಿ. ಹಾಗಾಗಿ ನಾವು ಕೆಲಸ ಮಾಡಿದ ಸಂದರ್ಭದಲ್ಲಿ ಲಾಸ್ಟ್ ಮಾಜಾಲಿನಲ್ಲಿ ಒಂದು ಇನ್ಸ್ಪೆಕ್ಟರ್ದು ಒಂದು ಇಶ್ಯೂ ಆಯಿತು. ಟ್ರಾನ್ಸ್ಪೋರ್ಟರ್ಸ್ ಅವ್ರನ್ನೆಲ್ಲ ಹೊಡೆದಿದ್ದಾರೆ ಅಂತೇಳಿ. ಬಟ್ ಹಾಗಾಗಿ ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಪೊಲೀಸರು ಸ್ವಲ್ಪ ಸಪ್ರೇಟ್ ಆಗಿರಿ, ವಾಚ್ ಮಾಡಿ ಅಂತ ನಾವು ಒಂದು ಹೇಳಿದ್ವಿ. ಹಾಗಾಗಿ ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಪೊಲೀಸವರು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ನ್ಯೂ ಇಯರ್ ಅಲ್ಲಿ ನಾವು ಎಲ್ಲ ತುಂಬಾ ಕೇಸ್ಗಳು ಎಕ್ಸೈಜ್ ಮಾಡಿದರೆ ಪೊಲೀಸು ಮಾಡಿದ್ವಿ. ಇನ್ನು ಪೊಲೀಸ್ ಇಲಾಖೆ ತೆರೆದಿರುವ ಹೊಸ ತನಿಖಾ ಠಾಣೆಗೆ ಸರ್ಕಾರದಿಂದ ಅನುಮತಿ ಇಲ್ಲ, ಜೊತೆಗೆ ಅನುದಾನವೂ ಇಲ್ಲ. 2 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು ಯಾವ ಮೂಲ ಸೌಕರ್ಯವೂ ಇಲ್ಲ. ಆದರೂ ಪೊಲೀಸ್ ಇಲಾಖೆ ಅಕ್ರಮ ತಡೆಯುವ ನೆಪ ಹೇಳುತ್ತಿದೆ. ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಕಾರವಾರದಿಂದ ಗೋವಾ ಗಡಿ ಹೋಗೋದಾಗಲಿ ಅಥವಾ ಗೋವಾ ಗಡಿಯಿಂದ ಕಾರವಾರಕ್ಕೆ ಬರುವಾಗಲಿ ಕನಿಷ್ಠ 4 ಕಡೆ ಈ ವಾಹನದವರು ತಪಾಸಣೆಗಳು ಬರಬೇಕಾಗತ್ತೆ. ಇದು ಕಿರಿಕಿರಿ, ತುಂಬ ವಿಳಂಬ ಪ್ರಕ್ರಿಯೆ. ಒಬ್ಬರು ಅಲ್ಲಿಂದ ಬರುವಾಗ ಒಂದು ಚೆಕ್ ಪೋಸ್ಟ್ ಚೆಕ್ ಆಯಿತು, ಆಮೇಲೆ ಇನ್ನೊಬ್ಬರು ಹೀಗೆ 4 ಕಡೆಯಲ್ಲಿ ಚೆಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಅದರ ಬದಲು ಎಲ್ಲ ಇಲಾಖೆಗಳು ಸೇರಿ ಒಂದೇ ಕಡೆ ಚೆಕ್ ಪೋಸ್ಟನ್ನು ಮಾಡಿದರೆ ಸಂಬಂಧಪಟ್ಟ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಸಮಸ್ಯೆಗಳು ಇರೋಲ್ಲ. ಒಟ್ನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆಯ ಒಳ ಜಗಳದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಪ್ರವಾಸಿಗರು ಗಂಟೆಗಟ್ಟಲೆ ಕಾದು ಸುಸ್ತಾಗ್ತಿದ್ದಾರೆ. ಇನ್ನಾದರೂ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಒಂದಾಗಿ ಕಾರ್ಯನಿರ್ವಹಿಸಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.